ವೆಲ್ಕಮ್ ಬ್ಯಾಕ್. ದೆಹಲಿ ಆತ್ಮಾಹುತಿ ದಾಳಿಯಲ್ಲಿ ಮತ್ತೊಬ್ಬ ಅರೆಸ್ಟ್ ಆಗಿದ್ದಾನೆ. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ಡಾಕ್ಟರ್ ಅನ್ನ ATS ವಶಕ್ಕೆ ಪಡೆದುಕೊಂಡಿದೆ. ಜಮ್ಮು ಕಾಶ್ಮೀರ ಮೂಲದ ಡಾಕ್ಟರ್ ಆರಿಫ್ ಮೊಹಮ್ಮದ್ ATF ವಶಕ್ಕೆ ಸಿಕ್ಕಿಬಿದ್ದಿರುವಂತಹ ಮತ್ತೊಬ್ಬ ವೈದ್ಯ. ಬಂಧಿತ ವೈದ್ಯ ಶಾಹೀನ್ ಸಹೀದ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತಹ ಆರಿಫ್ ಕಾನ್ಪುರದ ಕಾರ್ಡಿಯಾಲಜಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದ. ಡಾಕ್ಟರ್ ಆರಿಫ್ ಉಗ್ರ ವೈದ್ಯ ಶಾಹೀನ್ನ ಮೊಬೈಲ್ನ ಪರಿಶೀಲನೆ ಮಾಡಿದಾಗ ಆತನ ಹೆಸರು ಕೂಡ ಪತ್ತೆ ಆಗುತ್ತೆ. ನೀಟ್ SS 2024 ಬ್ಯಾಚ್ನ ವಿದ್ಯಾರ್ಥಿ ಆಗಿರುವಂತಹ ಆರಿಫ್ ಕಾನ್ಪುರದ ಅಶೋಕ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ವಿಚಾರಣೆಗಾಗಿ ಆರಿಫ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ATS ಆಂಟಿ ಟೆರರ್ ಸ್ಕ್ವಾಡ್. ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಈತನೇ ಆ ಆರಿಫ್. ಈತ ಆ ವೈದ್ಯ ಇದ್ದಾಳಲ್ಲ, ಟೆರರ್ ವೈದ್ಯೆ ಡಾಕ್ಟರ್ ಶಾಹೀನ. ಆ ಶಾಹೀನ ಜೊತೆ ಈತ ನಿಕಟವಾಗಿ ಸಂಪರ್ಕದಲ್ಲಿದ್ದ. ಹಾಗಾಗಿ ಅನುಮಾನ ಬಂದು ಈತನನ್ನು ATS ಪೊಲೀಸರು ಎತ್ತಾಕೊಂಡ್ಬಂದು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ಡಿಯಾಲಜಿಸ್ಟ್ ಆಗಿದ್ದ ಈತ ಮೊಹಮ್ಮದ್ ಆರಿಫ್ ಈತನ ಹೆಸರು. ಈತನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಈತನ ಕೂಡ ಒಂದಷ್ಟು ಮಾಹಿತಿಗಳು ಹೊರಬರುತ್ತೆ. ಶಾಹೀನ್ ಜೊತೆ ಯಾವ ಕಾರಣಕ್ಕೋಸ್ಕರ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಈಗ ATS ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದೆ. ನೋಡಿ, ಜಮ್ಮು ಕಾಶ್ಮೀರದ SSP ಡಾಕ್ಟರ್ ಸಂದೀಪ್ ಅವನ್ ಮಾಡಿದಂತಹ ಕೆಲಸ ಇಲ್ಲಿವರೆಗೂ ಬಂದು ನಿಂತಿದೆ. ವೆಲ್ಕಮ್ ಬ್ಯಾಕ್. ದೆಹಲಿ ಆತ್ಮಾಹುತಿ ದಾಳಿಯಲ್ಲಿ ಮತ್ತೊಬ್ಬ ಅರೆಸ್ಟ್ ಆಗಿದ್ದಾನೆ. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ಡಾಕ್ಟರ್ ಅನ್ನ ATS ವಶಕ್ಕೆ ಪಡೆದುಕೊಂಡಿದೆ. ಜಮ್ಮು ಕಾಶ್ಮೀರ ಮೂಲದ ಡಾಕ್ಟರ್ ಆರಿಫ್ ಮೊಹಮ್ಮದ್ ATF ವಶಕ್ಕೆ ಸಿಕ್ಕಿಬಿದ್ದಿರುವಂತಹ ಮತ್ತೊಬ್ಬ ವೈದ್ಯ. ಬಂಧಿತ ವೈದ್ಯ ಶಾಹೀನ್ ಸಹೀದ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತಹ ಆರಿಫ್ ಕಾನ್ಪುರದ ಕಾರ್ಡಿಯಾಲಜಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದ. ಡಾಕ್ಟರ್ ಆರಿಫ್ ಉಗ್ರ ವೈದ್ಯ ಶಾಹೀನ್ನ ಮೊಬೈಲ್ನ ಪರಿಶೀಲನೆ ಮಾಡಿದಾಗ ಆತನ ಹೆಸರು ಕೂಡ ಪತ್ತೆ ಆಗುತ್ತೆ. ನೀಟ್ SS 2024 ಬ್ಯಾಚ್ನ ವಿದ್ಯಾರ್ಥಿ ಆಗಿರುವಂತಹ ಆರಿಫ್ ಕಾನ್ಪುರದ ಅಶೋಕ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ವಿಚಾರಣೆಗಾಗಿ ಆರಿಫ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ATS ಆಂಟಿ ಟೆರರ್ ಸ್ಕ್ವಾಡ್. ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಈತನೇ ಆ ಆರಿಫ್. ಈತ ಆ ವೈದ್ಯ ಇದ್ದಾಳಲ್ಲ, ಟೆರರ್ ವೈದ್ಯೆ ಡಾಕ್ಟರ್ ಶಾಹೀನ. ಆ ಶಾಹೀನ ಜೊತೆ ಈತ ನಿಕಟವಾಗಿ ಸಂಪರ್ಕದಲ್ಲಿದ್ದ. ಹಾಗಾಗಿ ಅನುಮಾನ ಬಂದು ಈತನನ್ನು ATS ಪೊಲೀಸರು ಎತ್ತಾಕೊಂಡ್ಬಂದು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ಡಿಯಾಲಜಿಸ್ಟ್ ಆಗಿದ್ದ ಈತ ಮೊಹಮ್ಮದ್ ಆರಿಫ್ ಈತನ ಹೆಸರು. ಈತನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಈತನ ಕೂಡ ಒಂದಷ್ಟು ಮಾಹಿತಿಗಳು ಹೊರಬರುತ್ತೆ. ಶಾಹೀನ್ ಜೊತೆ ಯಾವ ಕಾರಣಕ್ಕೋಸ್ಕರ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಈಗ ATS ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದೆ. ನೋಡಿ, ಜಮ್ಮು ಕಾಶ್ಮೀರದ SSP ಡಾಕ್ಟರ್ ಸಂದೀಪ್ ಅವನ್ ಮಾಡಿದಂತಹ ಕೆಲಸ ಇಲ್ಲಿವರೆಗೂ ಬಂದು ನಿಂತಿದೆ. ವೆಲ್ಕಮ್ ಬ್ಯಾಕ್. ದೆಹಲಿ ಆತ್ಮಾಹುತಿ ದಾಳಿಯಲ್ಲಿ ಮತ್ತೊಬ್ಬ ಅರೆಸ್ಟ್ ಆಗಿದ್ದಾನೆ. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ಡಾಕ್ಟರ್ ಅನ್ನ ATS ವಶಕ್ಕೆ ಪಡೆದುಕೊಂಡಿದೆ. ಜಮ್ಮು ಕಾಶ್ಮೀರ ಮೂಲದ ಡಾಕ್ಟರ್ ಆರಿಫ್ ಮೊಹಮ್ಮದ್ ATF ವಶಕ್ಕೆ ಸಿಕ್ಕಿಬಿದ್ದಿರುವಂತಹ ಮತ್ತೊಬ್ಬ ವೈದ್ಯ. ಬಂಧಿತ ವೈದ್ಯ ಶಾಹೀನ್ ಸಹೀದ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತಹ ಆರಿಫ್
ಕಾನ್ಪುರದ ಕಾರ್ಡಿಯಾಲಜಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಆರಿಫ್ ಉಗ್ರ ವೈದ್ಯ ಶಾಹೀನ್ನ ಮೊಬೈಲ್ನ ಪರಿಶೀಲನೆ ಮಾಡಿದಾಗ ಆತನ ಹೆಸರು ಕೂಡ ಪತ್ತೆ ಆಗುತ್ತೆ. ನೀಟ್ SS 2024 ಬ್ಯಾಚ್ನ ವಿದ್ಯಾರ್ಥಿ ಆಗಿರುವಂತಹ ಆರಿಫ್ ಕಾನ್ಪುರದ ಅಶೋಕ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ವಿಚಾರಣೆಗಾಗಿ ಆರಿಫ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ATS ಆಂಟಿ ಟೆರರ್ ಸ್ಕ್ವಾಡ್. ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಈತನೇ ಆ ಆರಿಫ್. ಈತ ಆ ವೈದ್ಯ ಇದ್ದಾಳಲ್ಲ, ಟೆರರ್ ವೈದ್ಯೆ ಡಾಕ್ಟರ್ ಶಾಹೀರಾ. ಆ ಶಾಹೀನ ಜೊತೆ ಈತ ನಿಕಟವಾಗಿ ಸಂಪರ್ಕದಲ್ಲಿದ್ದ. ಹಾಗಾಗಿ ಅನುಮಾನ ಬಂದು ಈತನನ್ನು ATS ಪೊಲೀಸರು ಎತ್ತಾಕೊಂಡ್ಬಂದು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ಡಿಯಾಲಜಿಸ್ಟ್ ಆಗಿದ್ದ ಈತ ಮೊಹಮ್ಮದ್ ಆರಿಫ್ ಈತನ ಹೆಸರು. ಈತನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಈತನ ಕೂಡ ಒಂದಷ್ಟು ಮಾಹಿತಿಗಳು ಹೊರಬರುತ್ತೆ. ಶಾಹೀನ್ ಜೊತೆ ಯಾವ ಕಾರಣಕ್ಕೋಸ್ಕರ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಈಗ ATS ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದೆ. ನೋಡಿ, ಜಮ್ಮು ಕಾಶ್ಮೀರದ SSP ಡಾಕ್ಟರ್ ಸಂದೀಪ್ ಅವರು ಮಾಡಿದಂತಹ ಕೆಲಸ ಇಲ್ಲಿವರೆಗೂ ಬಂದು ನಿಂತಿದೆ. ವೆಲ್ಕಮ್ ಬ್ಯಾಕ್. ದೆಹಲಿ ಆತ್ಮಾಹುತಿ ದಾಳಿಯಲ್ಲಿ ಮತ್ತೊಬ್ಬ ಅರೆಸ್ಟ್ ಆಗಿದ್ದಾನೆ. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ಡಾಕ್ಟರನ್ನ ATS ವಶಕ್ಕೆ ಪಡೆದುಕೊಂಡಿದೆ. ಜಮ್ಮು ಕಾಶ್ಮೀರ ಮೂಲದ ಡಾಕ್ಟರ್ ಆರಿಫ್ ಮೊಹಮ್ಮದ್ ATF ವಶಕ್ಕೆ ಸಿಕ್ಕಿಬಿದ್ದಿರುವಂತಹ ಮತ್ತೊಬ್ಬ ವೈದ್ಯ. ಬಂಧಿತ ವೈದ್ಯ ಶಾಹೀನ್ ಸಹೀದ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತಹ ಆರಿಫ್ ಕಾನ್ಪುರದ ಕಾರ್ಡಿಯಾಲಜಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಆರಿಫ್ ಉಗ್ರ ವೈದ್ಯ ಶಾಹೀನ್ನ ಮೊಬೈಲ್ನ ಪರಿಶೀಲನೆ ಮಾಡಿದಾಗ ಆತನ ಹೆಸರು ಕೂಡ ಪತ್ತೆ ಆಗುತ್ತೆ. ನೀಟ್ SS 2024 ಬ್ಯಾಚ್ನ ವಿದ್ಯಾರ್ಥಿ ಆಗಿರುವಂತಹ ಆರಿಫ್ ಕಾನ್ಪುರದ ಅಶೋಕ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ವಿಚಾರಣೆಗಾಗಿ ಆರಿಫ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ATS ಆಂಟಿ ಟೆರರ್ ಸ್ಕ್ವಾಡ್. ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಈತನೇ ಆ ಆರಿಫ್. ಈತ ಆ ವೈದ್ಯ ಇದ್ದಾಳಲ್ಲ, ಟೆರರ್ ವೈದ್ಯೆ ಡಾಕ್ಟರ್ ಶಾಹೀರಾ. ಆ ಶಾಹೀನ ಜೊತೆ ಈತ ನಿಕಟವಾಗಿ ಸಂಪರ್ಕದಲ್ಲಿದ್ದ. ಹಾಗಾಗಿ ಅನುಮಾನ ಬಂದು ಈತನನ್ನು ATS ಪೊಲೀಸರು ಎತ್ತಾಕೊಂಡ್ಬಂದು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ಡಿಯಾಲಜಿಸ್ಟ್ ಆಗಿದ್ದ ಈತ ಮೊಹಮ್ಮದ್ ಆರಿಫ್ ಈತನ ಹೆಸರು. ಈತನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಈತನ ಕೂಡ ಒಂದಷ್ಟು ಮಾಹಿತಿಗಳು ಹೊರಬರುತ್ತೆ. ಶಾಹೀನ್ ಜೊತೆ ಯಾವ ಕಾರಣಕ್ಕೋಸ್ಕರ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಈಗ ATS ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದೆ. ನೋಡಿ, ಜಮ್ಮು ಕಾಶ್ಮೀರದ SSP ಡಾಕ್ಟರ್ ಸಂದೀಪ್ ಅವರು ಮಾಡಿದಂತಹ ಕೆಲಸ ಇಲ್ಲಿವರೆಗೂ ಬಂದು ನಿಂತಿದೆ. ನೋಡಿ, ಜಮ್ಮು ಕಾಶ್ಮೀರದ SSP ಡಾಕ್ಟರ್ ಸಂದೀಪ್ ಅವರು ಮಾಡಿದಂತಹ ಕೆಲಸ ಇಲ್ಲಿವರೆಗೂ ಬಂದು ನಿಂತಿದೆ.